ಎಜಿ ನ್ಯೂಸ್ಗೆ ಸ್ವಾಗತ. ಸುದ್ದಿಮೂಲ ಹಾಗೂ ಟಿವಿ 24 ನ್ಯೂಸ್ನ ವರದಿಗಾರ ದೊಡ್ಡ ಬಸಪ್ಪ ಹಕಾರಿ ಅವರಿಗೆ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಸಲ್ಲಿಸಿರುವ ಗಮನಾರ್ಹ ಸೇವೆಯನ್ನು ಪರಿಗಣಿಸಿ ಪ್ರತಿಷ್ಠಿತ ಮಾಧ್ಯಮ ರತ್ನ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಗಿದೆ. ಬೆಂಗಳೂರಿನ ನಯನ ಸಭಾಂಗಣದಲ್ಲಿ ಬೆಳಗಾವಿಯ ರತ್ನಬಾಯಿ ಮತ್ತು ಕಲ್ಲಪ್ಪ ಉದಿಗಟ್ಟಿ ಸಾಮಾಜಿಕ ಪ್ರತಿಷ್ಠಾನ ಆಯೋಜನೆ ಮಾಡಲಾಗಿದ್ದ ಸಮಾರಂಭದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಿ ಸನ್ಮಾನ ಮಾಡಲಾಗಿದೆ. ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಅವರ ವೃತ್ತಿಪರ ಸೇವೆ ಹಾಗೂ ಸಮಾಜಮುಖಿ ವರದಿಗಾರಿಕೆಯನ್ನ ಗುರುತಿಸಿ ಈ ಗೌರವ ಕೊಡಲಾಗಿದೆ. ಕಾರ್ಯಕ್ರಮದಲ್ಲಿ ಚಲನಚಿತ್ರ ನಟಿ ದೀಪಿಕಾ, ಅಮ್ಮ ಪ್ರತಿಷ್ಠಾನದ ಸಂಸ್ಥಾಪಕ ಹಾಗೂ ಅಧ್ಯಕ್ಷ ಬಾಳಸಾಹೇಬ ಉದಿಗಟ್ಟಿ ಸೇರಿ ವಿವಿಧ ಕ್ಷೇತ್ರಗಳ ಗಣ್ಯರು ಉಪಸ್ಥಿತರಿದ್ದು ಪ್ರಶಸ್ತಿ ಪುರಸ್ಕೃತರನ್ನ ಅಭಿನಂದಿಸಿದರು. ದೊಡ್ಡಬಸಪ್ಪ ಹಕಾರಿ ಅವರಿಗೆ ಪ್ರತಿಷ್ಠಿತ ಮಾಧ್ಯಮ ರತ್ನ ಪ್ರಶಸ್ತಿ ಲಭಿಸಿರುವ ಹಿನ್ನೆಲೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಯಲಬುರ್ಗಾ ತಾಲೂಕು ಘಟಕದ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಪತ್ರಕರ್ತರು ಅಭಿನಂದನೆ ಸಲ್ಲಿಸಿದರು. ಮುಂದಿನ ದಿನಗಳಲ್ಲಿಯೂ ಕೂಡ ಅವರ ಪತ್ರಿಕೋದ್ಯಮ ಸೇವೆ ಇನ್ನಷ್ಟು ಜನಪರ ಹಾಗೂ ಪರಿಣಾಮಕಾರಿಯಾಗಿ ಮುಂದುವರಿಯಲಿ ಎಂದು ಶುಭ ಹಾರೈಸಿದರು. ಅಷ್ಟೇ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ಜಾಸ್ತಿ ಸಮಯ ತಗೊಳ್ಳೋದಿಲ್ಲ. ಈಗಾಗಲೇ ತುಂಬಾ ಲೇಟ್ ಆಗಿದೆ ಎಲ್ಲರೂ. ಅದಕ್ಕೆ ಎಷ್ಟೋ ಮಂದಿ ಇದ್ದಾರೆ ಇನ್ನು ನಿಮಗೆ ಮಾತಾಡೋದಕ್ಕೆ. ಸೊ ನಾನು ಪ್ರೊಫೆಷ್ನಲಿ ನನ್ನ ಪರಿಚಯ ನಾನು ಮಾಡ್ಕೋತೀನಿ. ಪ್ರೊಫೆಷ್ನಲಿ ಸಾಫ್ಟ್ವೇರ್ ಇಂಜಿನಿಯರ್, ನಂದು BE MTech ಇನ್ ಕಂಪ್ಯೂಟರ್ ಸೈನ್ಸ್ ಆಗಿದ್ದು. ಹಾಗೆ IT ಕಂಪ್ನಿನಲ್ಲೇ ವರ್ಕ್ ಮಾಡ್ತಾ ಇದ್ದಾಗ ಪ್ಯಾಷನ್ ಆಗಿ ನಾನು ಯಾವುದು ಚಲನಚಿತ್ರ ಮತ್ತು ಸೀರಿಯಲ್ ಅದರಲ್ಲಿ ಪ್ಯಾಷನ್ ಆಗಿ ಆ್ಯಕ್ಟಿಂಗನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗೆ ಮಾಡಲಿಂಗು ಅಷ್ಟೇ. ನಾನು SRL ಅಜಿಲಸ್ ಅಂತ ಹೇಳಿದೆ, ಇವಾಗ ಡಯಾಗ್ನೋಸ್ಟಿಕ್ ಸೆಂಟರ್, ಅದರದ್ದು ಬ್ರ್ಯಾಂಡ್ ಅಂಬಾಸಡರ್ ಆದೆ. ಹಾಗೆ ಬೇರೆ ಬೇರೆ ಮಾಡಲಿಂಗ್ ಅವಕಾಶ ಬಂತು. ಅದೇ ಜೊತೆಯಲ್ಲಿ ಸೀರಿಯಲ್ ಬಂತು. ನಾತಿಚರಾಮಿ ಸೀರಿಯಲ್ ಮಾಡಿದೆ. 3 ಕನ್ನಡ ಮೂವಿ ಮಾಡಿ ಅದು ರಿಲೀಸ್ ಆಯಿತು ಲಾಸ್ಟ್ ಇಯರ್. ಇನ್ನೂ 3 ರಿಲೀಸ್ ಆಗಬೇಕು. ಇದು ಶಿವಣ್ಣ ಅವ್ರ ಜೊತೆನೂ ಒಂದು ಅಭಿನಯ ಮಾಡುವಂಥ ಯೋಗನೂ ಬಂತು ನನಗೆ. ಅದು ಬರುತ್ತೆ ಮುಂದೆ. ಹಾಗೆ ಇನ್ನೂ ಮಾಡ್ತಾ ಇರ್ತೀವಿ. ಅದಕ್ಕೆ ನಿಮ್ಮೆಲ್ಲ ಸಪೋರ್ಟ್ ಬೇಕು. ನಾವು ಏನೇ ಆಗಲಿ, ಏನೇ ಮುಂದೆ ಮಾಡಿದ್ರು ನಿಮ್ಮೆಲ್ಲ ಸಪೋರ್ಟ್ ಬೇಕೇ ಬೇಕಾಗುತ್ತೆ. ಇಲ್ಲಾಂದರೆ ನಮಗೆ ಮುಂದೆ ಹೋಗೋದಕ್ಕಾಗೋದಿಲ್ಲ. ನೀವೇ ಎಲ್ಲ ನಮ್ಮನ್ನು ಮುಂದೆ ಎತ್ತಬೇಕು, ಕೈ ಎತ್ತಿ ಹಿಡಿದು ಎತ್ತಬೇಕು ಅಂತ ಹೇಳ್ತಾ ಇದ್ದೀನಿ. ನಾನು ಯಾವತ್ತೂ ಹೇಳೋದು ಒಂದು ಮಾತು, ಯಾವತ್ತು ಮೇಲೆ ಇರ್ತಾರಲ್ವ ಅವರು ನಮ್ಮನ್ನ ಕೈ ಹಿಡಿದು ಎತ್ತಾರೆ. ಯಾವತ್ತು ಕೆಳಗೆ ಇದ್ದವ್ರು ಮಾತ್ರ ಕಾಲನ್ನ ಎಳಿತಾರೆ ನಮ್ಮನ್ನ. ಸೊ ನಾವೆಲ್ಲರೂ ಮೇಲೆ ಆಗಿ ಎಲ್ಲರನ್ನು ಎತ್ತಾಣ, ಜೊತೆಲಿ ಚಪ್ಪಾಳೆ ಕೊಟ್ಟು ಸಪೋರ್ಟ್ ಮಾಡಿ ಎಲ್ಲರನ್ನ ಬೆಳೆಸೋಣ ಅಂತ ಕೇಳ್ಕೊಳ್ತಾ ನಾನು 2 ಮಾತು. ಧನ್ಯವಾದಗಳು. ಈಗ ದಯಮಾಡಿ 1 ಮಿನಿಟ್ ಮೌನ ಮಾಡೋಣ. ಅಂದಪ್ಪ ಕೋಳೂರ, ಕೊಪ್ಪಳ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.